ಅಗ್ರೆಸಿವ್ ಅನ್ಸೋರು ಯಾರು ನಿಮಗೆ? ಅಗ್ರೆಸಿವ್ ಮಾತಿನಲ್ಲಿ ಅವರೇ ಅಶ್ವಿನಿ ಗೌಡ. ಟಾಸ್ಕ್ ಅಂತ ಬಂದಾಗ ಆಮೇಲೆ ಒಂದು ಮಟ್ಟಿಗೆ ಧ್ರುವಂತ್ ಕೂಡ ಅಗ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಅಂದರೆ ಅವಶ್ಯಕತೆ ಬಿದ್ದಾಗ ತುಂಬ ಅಗ್ರೆಸಿವ್ ಆಗ್ತಾರೆ ಅವರು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಧ್ರುವ ತುಂಬ ಶಕ್ತಿಶಾಲಿ, ಅಗ್ರೆಸಿವ್ ಆಗಿ ಆಡಬಲ್ಲ. ಇವ್ರು 3 ಜನ, ಇವರಿಬ್ರು ಪಾಸಿಟಿವ್ ಆಗಿ, ಅವರೊಬ್ಬರು ಸ್ವಲ್ಪ ನೆಗೆಟಿವ್ ಆಗಿ ಅಗ್ರೆಸಿವ್ನೆಸ್ ತೋರಿಸ್ತಾರೆ. ಲೈಕ್ ಸ್ಮಾರ್ಟ್ ಪ್ಲೇಯರ್ ಇವರು. ಗಿಲ್ಲಿ ಅವ್ರಿಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ಮಾಡ್ತಿದ್ದೀನಿ, ನಾನು ಏನು ಮಾಡಿದ್ರೆ ಏನಾಗುತ್ತೆ. ಅವ್ರದ್ದೊಂದು ಗಿಫ್ಟ್ ಇದೆಯಲ್ಲ, ಬಾರ್ನ್ ಗಿಫ್ಟ್ ಇದೆಯಲ್ಲ, ಅದನ್ನು ಎಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋ ಜಾಣತನ ಇದೆ. ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಈಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್. ಮಲ್ಲಮ್ಮ ಅವ್ರು ಇನ್ನೋಸೆಂಟಾ? ನನಗೆ ಕಂಡಿದ್ದ ರೀತಿ ಇನ್ನಸೆಂಟೆ ಪ್ಲಸ್ ಇಗ್ನರೆಂಟ್ ಕೂಡ. ಅಂದರೆ ಕೆಲವೊಂದು ಹಲವಾರು ವಿಷಯಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ. ಅಂದರೆ ಅವರ ಪ್ರಪಂಚ ಏನಿದೆ, ಅವರ ಎಕ್ಸ್ಪೋಜರ್ ಏನಿದೆ ಅಷ್ಟೇ ಬಿಟ್ಟು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನಾನು ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಒಬ್ಬರನ್ನ ನೋಡಿ ಈ ಹೀಯಾಳಿಸೋ ಅಂಥವ್ರು ಅಥವಾ ಜಡ್ಜ್ ಮಾಡೋ ಅಂಥ ವ್ಯಕ್ತಿ ಯಾರು ಅನಿಸ್ತಾರೆ ನಿಮಗೆ ಒಳಗಡೆ? ಅದೇ ಒಳಗಡೆ ಇಬ್ಬರು ಇದಾರಲ್ಲ ಹೆಣ್ಮಕ್ಳು ಅದೇ ನಮ್ಮ ಗಿಲ್ಲಿ ಏನೇನೋ ಹೇಳ್ತಾರೆ, ಸ್ವಾತಿ ಮುತ್ತು, ಮಾರಿ ಮುತ್ತು, ಅವ್ರುಗಳು ಕೆಲಸನೇ ಅದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಫುಲ್ ಟೈಮ್ ಕೆಲಸ ಇನ್ನೊಬ್ಬರನ್ನ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಹೀಯಾಳಿಸಿ ಅವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಉತ್ತಮರಾಗಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದೇ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಪ್ರತಿ ವಾರ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ನೋಡೋದಾದ್ರೆ ಹೆಣ್ಮಕ್ಳೇ ಇನ್ನೊಂದು ಹೆಣ್ಮಗುನ ಹೀಯಾಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದರೆ ಸಮಾಜದಲ್ಲಿ ಅವರು ಕೂಡ ಒಂದು ಪೊಸಿಷನ್ನಲ್ಲಿ ಇರುವಂಥವ್ರು. ಒಳಗಡೆ ಬಂದಾದ್ಮೇಲೆ ಅವ್ರ ಪದ ಬಳಕೆ ಇರಬಹುದು, ಬಹಳಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ. ಒಂದು ಇನ್ಸಿಡೆಂಟ್ ಅದರಲ್ಲೂ ಎಸ್ ಕ್ಯಾಟಗರಿ ಅನ್ನುವಂಥದ್ದು ಹೇಳಿದಾಗಂತೂ ಅದು ಖಂಡನೀಯ. ಹೌದು, ಖಂಡಿತವಾಗ್ಲೂ. ನಮಗೆ ಏನು ಯೋಗ್ಯತೆ ಇದೆ, ನಮ್ಗೆ ಯಾರು ಹಕ್ಕು ಕೊಟ್ಟಿದ್ದು ಇನ್ನೊಬ್ರ ಬಗ್ಗೆ ನಾವು ಹಾಗೆ ಮಾತಾಡೋದಕ್ಕೆ? ಅವ್ರಿಗೆ ಎಲ್ಲಿಂದಾದರೂ ಬಂದಿರಲಿ, ಅವ್ರ ಬ್ಯಾಕ್ಗ್ರೌಂಡ್ ಏನಾದರೂ ಇರಲಿ, ಫಸ್ಟ್ ಆಫ್ ಆಲ್ ನಾವು ನೋಡಿದ್ರು ನಾನು ಯಾರು ಅದನ್ನು ಹೇಳೋಕ್ಕೆ? ಆದರೆ ನಾನು ಅದನ್ನು ಹೇಳೋದು, ನೀವು ಯಾರು ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೆ? ನಿಮಗೆ ಏನು ಯೋಗ್ಯತೆ ಇದೆ ಅಲ್ವಾ? ಎನಿಬಡಿ ಎಂಥ ಉನ್ನತ ಸ್ಥಾನದಲ್ಲಿದ್ದರೂ ಇನ್ನೊಬ್ಬರ ಬ್ಯಾಕ್ಗ್ರೌಂಡು, ಇನ್ನೊಬ್ಬರ ಲುಕ್ಸು, ಅಂದರೆ ನಾನು ಹೇಳೋದು ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿ ಅವ್ರನ್ನ ಹೀನಾಯವಾಗಿ ಮಾತಾಡಿ ನೀವೆಲ್ಲ ತಲುಪ್ತಿದ್ದೀರ, ನೀವು ಮೇಲೆ ಹೋಗ್ತಿಲ್ಲ, ಅವ್ರನ್ನ ಎಲ್ಲಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕಿಂತ ಪಾತಾಳ ಅದಪ್ಪತ್ತರಕ್ಕೆ ಇಳಿತಾ ಇದ್ದೀರಾ ನೀವು. ಅದನ್ನೇ ಅವ್ರು ಮಾಡಿದ್ದು, ಅದಕ್ಕೆ ಬ್ಯಾಕ್ ಫೈರ್ ಆಗಿದ್ದು. ಕರ್ಮ ಅಂತ ಹೇಳ್ತಾರಲ್ಲ, ಬಾಲ್ನ ಏನೋ ಒಂದು ಅಂಟು ಹಿಂಗೆ ಜೋರಾಗಿ ಗೋಡೆಗೆ ಹೊಡೆದ್ರೆ ಅದು ಬಂದು ನಮ್ಮ ಮುಖಕ್ಕೆ ಹೊಡೆಯೋದು. ಅದನ್ನು ಎಸೆಯೋ ರಭಸ, ಹೇಗೆ ಹೊಡಿತಿದ್ದೀನಿ, ಎಲ್ಲಿ ಹೊಡಿತಿದ್ದೀನಿ, ಯಾಕೆ ಹೊಡಿತಿದ್ದೀನಿ ಅನ್ನೋ ಅಂದಾಜಿಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಹೊಡೆಸ್ಕೊಳ್ಳೋದು ನಾವೇ. ಇನ್ನು ನೀವು ಮಂಗಳೂರಿನವರು, ರಕ್ಷಿತಾ ಅವರು ಕೂಡ ಅವರು ಮಾತಾಡುವಂಥ ಕಾನ್ವರ್ಸೇಷನ್ ಅದು ಹೇಗೆ ಕನ್ವೆ ಮಾಡ್ಬೇಕನ್ನುವಂಥದ್ದು ಅವರಿಗೆ ಗೊತ್ತಿಲ್ಲದೆ ಇದ್ರೂ ಅವ್ರ ಸ್ಪಷ್ಟತೆ ಇದೆಯಲ್ವ ಅಲ್ಲಿ ಹೇಳೋವಂಥದ್ದು, ಅವ್ರು ಏನು ಕನ್ವೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ತುಂಬ ಕ್ಲೀನಾಗಿ ಎಲ್ರಿಗೂ ಮೆಚೂರ್ಡ್ ವೇನಲ್ಲಿ ತಲುಪಿಸ್ತಿರೋವಂಥದ್ದು. ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅವರು ಹಾಗೂ ಗಿಲ್ಲಿ ನಟ ಇಬ್ಬರೇ ಟ್ರೆಂಡಿಂಗ್ನಲ್ಲಿ ಇರೋವಂಥದ್ದು. ಸಾಕಷ್ಟು ಬಾರಿ ನಿಮ್ಗೆ ಅನಿಸಿದ್ಯಾ ಮನೆ ಒಳಗಡೆ ಇವ್ರು ಹೇಳ್ತಿರೋವಂಥದ್ದು ಸರಿ ಅಂತ? ರಕ್ಷಿತಾ ಅವರ ನನಗೆ ಆಕೆ ತುಂಬ ಇಷ್ಟ ಆಗ್ತಿದ್ರು. ಯಾಕಂತ ಹೇಳಿದ್ರೆ ಅವರು ಮೂರ್ತಿ ಚಿಕ್ಕದಾರದು ಕೀರ್ತಿ ದೊಡ್ಡದು ಅಂತಾರಲ್ಲ, ಮೂರ್ತಿ ಚಿಕ್ಕದಾದರೂ ಆ ಮೂರ್ತಿಯಲ್ಲಿ ಇದ್ದಿದ್ದ ಒಂದು ಆಲೋಚನೆಗಳು, ಯೋಚನೆಗಳು, ಆಮೇಲೆ ಆ ಜ್ಞಾನ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರು ಏನೇ ಮಾತಾಡ್ತಿದ್ರು ಸುಮ್ಮನೆ ಏನೋ ಬೇಕಾಬಿಟ್ಟು ನಾನ್ಸೆನ್ಸ್ ಯಾವತ್ತೂ ಮಾತಾಡಿಲ್ಲ ಆ ಹುಡುಗಿ. ಅಂದರೆ ತುಂಬ ಆನ್ ಪಾಯಿಂಟು, ಕೆಲವೊಂದು ವಿಷಯಗಳು, ಆಮೇಲೆ ಹೇಗಿರಬೇಕು, ಏನು ಸರಿ ಏನು ತಪ್ಪು, ಅದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಹಾಗಾಗಿ ನನಗೆ 99% ಕೆಲವೊಂದು ಜಗಳಗಳಲ್ಲಿ ನನ್ನ ಜೊತೆ ಆದ ಜಗಳದಲ್ಲಿ, ಆಮೇಲೆ ಅವ್ರು ಮಾಡಿದ್ದ ರೀತಿ, ಅಂದರೆ ಇನ್ಯಾರ್ದೋ ಅನ್ನಕ್ಕೆ ಹಾಕಿ ಹಾಳು ಮಾಡಿದ ರೀತಿ ಒಂದು ಬಿಟ್ಟರೆ ಮಿಕ್ಕಿದ್ದು ಯಾವುದ್ರಲ್ಲೂ ಆ ಹುಡುಗಿ ತಪ್ಪು ಅಂತ ಅನಿಸ್ಲಿಲ್ಲ. ಎಲ್ಲ ಸರಿಯಾಗಿ ಮಾತಾಡೋರು. ಯಾವ ಸೀಸನಲ್ಲೂ ಆಗದಿರೋಂಥ ಒಂದು ಘಟನೆ ನಿಮ್ಮ ಸೀಸನಲ್ಲಿ ಆಯಿತು, ನಿಮ್ಗೆ ಕೂಡ ಶಾಕಿಂಗ್ ಅನ್ನಿಸ್ತಾ? ಹೇಗೆ ಒಂದು ದಿನ ಬಂದ್ ಅನ್ನೋವಂಥದ್ದು ಎಲ್ರಿಗೂ ಹೊರಗಡೆ ಇರೋವ್ರಿಗೆ ನಮಗೆಲ್ರಿಗೂ ಗೊತ್ತಿತ್ತು, ಬಟ್ ನಿಮ್ಮ ಒಳಗಡೆ ಇದ್ದವ್ರಿಗೆ ಆ ವಿಚಾರ ತಲುಪ್ತು ಅಂದರೆ ಟೋಟಲ್ ಶಾಕ್. ಅಂದರೆ ನಮಗೆ ಸಡನ್ನಾಗಿ ಬ್ಲೈಂಡ್ಸ್ ಡೌನ್ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ರೂಮಲ್ಲಿ ಇರಬೇಕು ಅಂತ ಹೇಳಿದ್ರು, ಬೆಡ್ರೂಮಲ್ಲಿ ಕೂತಿದ್ವಿ. ಬಂದರು, ನಮಗೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿದ್ರು, ಕರ್ಕೊಂಡು ಹೋದರು. ಒಂದು ಥಿಯೇಟ್ರ್ ಥರ ರೂಮ್ ಇತ್ತು. ಆಮೇಲೆ ನಾವೇನೋ ಅಂದ್ಕೊಂಡ್ವಿ ಇದರೆಲ್ಲ ಟಾಸ್ಕ್ ಇರುತ್ತೆ, ಇಲ್ದಿದ್ರೆ ಬಹುಶಃ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ರಿಪೇರಿ ಮಾಡೋಕ್ಕೆ. ಬಟ್ ಆ ಥರ ಇಷ್ಟು ದೂರ ಎಲ್ಲೋ ನಡೆಸ್ಕೊಂಡು ಕರ್ಕೊಂಡು ಬಂದ್ರಲ್ಲ, ನಮಗೆ ಗೊತ್ತಾಗಿಲ್ಲ. ಆಮೇಲೆ ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ, ಅವ್ರು ಮಾತಾಡ್ತಾರೆ, ನೀವು ಕೇಳಿಸ್ಕೊಡಿ ಅಂತ ಹೇಳಿದರು. ನೋಡಿದ್ರೆ ಒಂದಷ್ಟು ಜನ ಪೊಲೀಸ್ನವರು ಇವರೆಲ್ಲ ಬಂದರು, ಅಫಿಷಿಯಲ್ಸ್ ಎಲ್ಲ ಬಂದರು. ಇದನ್ನು ಜಾಲಿವುಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾಯಿದೆ, ನೀವು ಬೇಕಾದರೆ ನಿಮ್ಮ ಮನೆಗಾದರೂ ಹೋಗ್ಬೋದು, ಇವ್ರೇನಾದ್ರು ಅರೇಂಜ್ ಮಾಡಿದ್ರೆ ಹೋಗ್ಬೋದು, ಈ ಕೂಡಲೇ ಖಾಲಿ ಮಾಡಬೇಕು ಅಂದರು.
ನಮ್ಗೆ ಈ ಸೀಸನ್ಗೆ ಬರ್ಬೇಕಾಗಿತ್ತ, ನಮ್ಮ ಸೀಸನಲ್ಲೇ ಹೀಗಾಗ್ಬೇಕಾಗಿತ್ತ, ಇನ್ನು 10 ದಿನ ಆಗಿದೆ, ಇನ್ನು ಏನೋ ಕಣ್ಬಿಟ್ಟು ನೋಡ್ತಾ ಇದ್ದೀವಿ, ಆಗ್ಲೇ ಮನೆಗೆ ಹೋಗಿ ಅಂತಿದಾರಲ್ಲ ಅಂತ ಬೇಜಾರಾಗಿದ್ದಂತೂ ನಿಜ. ಬಟ್ ಅಲ್ಲೇ ಎಲ್ಲ ಸಣ್ಣ ಹೋಪು, ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿ, ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ, ಇಷ್ಟೆಲ್ಲ ಜನಗಳನ್ನ ಆರಿಸಿ ಕೂಡಾಕಿ, ಇದಕ್ಕಿನ್ನಷ್ಟು 1000 ಜನ ಬ್ಯಾಕ್ಗ್ರೌಂಡ್ ಹ್ಯಾಂಡಲ್ಲಿ ಕೆಲಸ ಮಾಡಿ ಎಲ್ಲ ಇರುವಾಗ ಅದನ್ನು ಹಾಗೆ ಪೋಲ್ ಹಾಕಕ್ಕಂತೂ ಬಿಡಲ್ಲ. ಅದಕ್ಕೇನೋ ಒಂದು ದಾರಿ ಖಂಡಿತವಾಗ್ಲೂ ಕಂಡು ಹಿಡಿತಾರೆ ಅಂತ ಅಂದ್ಕೊಂಡ್ವಿ. ಹಾಗೆ ಇವರು ನಮ್ಮ ಏನಿದ್ರು ನಮ್ಮನ್ನು ನೋಡ್ಕೊಳ್ಳೋರು ಏನಿದ್ರು ಅವರೆಲ್ಲ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗಿ ಇಟ್ಟಿದ್ರು. ಮತ್ತೆ 1.5 ದಿನಗಳ ಕಾಲ ನಮ್ಗೆ ಹೊರಗಿನ ಪ್ರಪಂಚಕ್ಕೆ ಯಾವುದೇ ಟಚ್ ಇರಲಿಲ್ಲ. ಆಮೇಲೆ ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎಳ್ಕೊಂಬಂದು ತಳ್ಳಿದ್ರು, ಹೋಗಿ ಆಟಾಡ್ಕೊಳ್ಳಿ, ಅದೇನು ತೋರಿಸ್ತಿರೋ ತೋರಿಸ್ರಿ.